ಇವರು ಆರೋಪ ಇರೋಂಥವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಇವ್ರ ಅಪ್ಪಟ ಅಭಿಮಾನಿ, ಇವರು ಸಾಮಾಜಿಕ ಅಧಿಕಾರ ಎಲ್ಲಾನು ಹೇಳ್ಕೊ ಬರೋದು. ಚಪ್ಪಲಿ ತಕೊಂಡ್ ಸುತ್ಕೊ ಹೊಡಿತಾರಲ್ಲ ಇದ್ರಲ್ಲಿ, ಅದನ್ನ ನೀವ್ ಯಾರ್ಗ್ ಹೇಳಿದ್ರೆ ಅವರೇ ಹೇಳ್ತಾರೆ. ಅವ್ರಿಗೊಂದು ಹೇಳ್ತೀನಿ, ಸಂವಿಧಾನದ ಆಶಯಗಳ ಪರವಾಗಿ ಪ್ರಜಾಪ್ರತಿನಿಧಿ ಕಾಯ್ದೆ ಕೆಳಗಡೆ ಹಣ ಹೆಂಡ ಚುನಾವಣೆ ಜಾತಿಯನ್ನ ಮುನ್ನೆಲೆಗೆ ತರದೇನೆ ಚುನಾವಣೆಯಲ್ಲಿ ಹಣ ಹಂಚಿದೇನೆ ಗೆದ್ದಿದಾರ ಸಿದ್ದರಾಮಯ್ಯನವರು? ಸಂಗ್ರೇಶ್ GS ಸಂಗ್ರೇಶಿ. ಹೂ ಇಸ್ GS ಸಂಗ್ರೇಶಿ? ಅವರು ಇದೇ ಮೈಸೂರವರು. ಇವತ್ತು ನಾವು ಕುಂತ್ ಮಾತಾಡ್ತಿದ್ದೇವೆ, ಇದೇ ಮೈಸೂರಿನ ನಿವೃತ್ತ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶ ಸಂಗ್ರೇಶಿ ಅವರು. ಸಂಗ್ರೇಶಿ GS ಸಂಗ್ರೇಶಿ ಚುನಾವಣಾ ಆಯುಕ್ತ, ಇವತ್ತು ರಾಜ್ಯ ಚುನಾವಣಾ ಆಯುಕ್ತ. ಆದ್ರೆ ಈತ, ನಾನು ಹೇಳ್ತೀನಿ, ಆಗಸ್ಟ್ 29, 2023 ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಆದಾಗ ಅಭಿನಂದನಾ ಸಮಾರಂಭನ ಇದೇ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ಇಡ್ತಾರೆ. ವಕೀಲರು ಮತ್ತೆ ಸಾರ್ವಜನಿಕರು ಎಲ್ಲ ಸೇರಿ ಇಡ್ತಾರೆ. ವಕೀಲರು ಇಡ್ತಾರೆ, ಅವ್ರಿಗೆ ಬೆಳ್ಳಿ ಗದೆಯನ್ನು ಕೊಟ್ಟು ಅಭಿನಂದನೆ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಬೆಳ್ಳಿ ಗದೆ. ಆತ ಇವರು ಚೀಫ್ ಗೆಸ್ಟ್ ಆಗಿ ಹೋಗ್ತಾರೆ. ಇವರು ರಾಜಕೀಯಕ್ಕೆ ಗುರುತಿಸ್ಕೋತಾರೆ. ಗುರುತಿಸ್ಕೊ ಸಿಟ್ಟಿಂಗ್ ಜಡ್ಜು ಸರ್. ಆಗ ಇವರು ಸಿಟ್ಟಿಂಗ್ ಜಡ್ಜು, PDJ ಜಡ್ಜು GS ಸಂಗ್ರೇಶಿ ಹೋಗಿ 40 ರಿಂದ 50 ನಿಮಿಷ ಮಾತಾಡ್ತಾರೆ. ಇಷ್ಟು ಪೇಜಸ್ ಬರ್ಕೊಂಡ್ಬಂದು ಓದ್ತಾರೆ. ಸಿದ್ದರಾಮಯ್ಯನವರು ಸಾಮಾಜಿಕ ಅಧಿಕಾರ, ಬಸವಣ್ಣನವರ ಪ್ರತಿರೂಪ. ಸಿದ್ದರಾಮಯ್ಯನವರನ್ನ ನಾನು 1989 ಅವರ ನುಡಿದಂತೆ ನಡ್ಕೊ ಬಂದಿದ್ದೀನಿ. ಈತ ಸಂವಿಧಾನ ನುಡಿದಂತೆ ನಡ್ಕೊ ಬರ್ಬೇಕು. ಸಿದ್ದರಾಮಯ್ಯನವ್ರನ್ನ 1989 ಅನುಸರಿಸ್ಕೊಂಡ್ ಬಂದಿದ್ದಾರಂತೆ. ಅವ್ರ ನಡೆಯಂತೆ ನಡೀತಿದಾರಂತೆ. ಒಬ್ಬ ಜಡ್ಜು ಹೇಳೋ ಮಾತದು, ಒಬ್ಬ ಸಿಟ್ಟಿಂಗ್ ಜಡ್ಜ್ ಹೇಳೋ ಮಾತು. ನಾನು ದಾಖಲೆ ಇಟ್ಟ ಹೇಳ್ತಾ ಇರೋಂಥದ್ದು. ಆ ದಾಖಲೆನ ನಿಮ್ಗೆ ಕೊಡ್ತೀನಿ, ಅದನ್ನ ನೋಡಿ. ಅವ್ರಿಗೆ ಗೊತ್ತಿರ್ತದೆ, ಈಗ ಎಲ್ಲ ಗೊತ್ತಿದೆ. ನಾನು ಧ್ವನಿ ಎತ್ತಿದ್ದು ಹೇಳ್ತಾರೆ. ಇದೇ ಸಿದ್ದರಾಮಯ್ಯ 2 ತಿಂಗಳು 3 ತಿಂಗಳು ಹಿಂದೆ ಚುನಾವಣೆಗೆ ನಿಂತಿದ್ದಾಗ, ವರ್ಣಾ ಕ್ಷೇತ್ರದಲ್ಲಿ ನಿಂತಿದ್ದಾಗ, ಅಫಿಡವಿಟ್ ಅಲ್ಲಿ, ಚುನಾವಣಾ ಅಫಿಡವಿಟ್ ಅಲ್ಲಿ ಅವ್ರ ಮೇಲಿರೋ ಪೆಂಡಿಂಗ್ ಕೇಸಸ್ಗಳು, ಆರೋಪಿ CR ನಂಬರ್ಗಳು, ಚಾರ್ಜ್ ಶೀಟ್ ನಂಬರ್ಗಳು ಎಲ್ಲ ಇದೆ ಅಫಿಡವಿಟ್ ಅಲ್ಲಿ. ಮೈಸೂರಿನ ಸುತ್ತಮುತ್ತ ಅಂದ್ರೆ ಈ PDJ ಕೋರ್ಟ್ಗೆ ಒಳಪಡುವಂತಹ ನ್ಯಾಯಾಲಯಗಳಲ್ಲಿ, ಪೊಲೀಸ್ ಠಾಣೆಗಳೇ ಅವ್ರ ಮೇಲೆಲ್ಲ ಅಲ್ಲಿ ಆರೋಪಿ ಸಿದ್ದರಾಮಯ್ಯನವರು. ಆವಾಗ ಕರೆಂಟ್ ಆ ಸಮಯದಲ್ಲಿ ಕಾರ್ಯಪ್ರವೃತ್ತವಾಗಿ ಕೇಸ್ಗಳು ನಡೆಯಂತ ಸಮಯದಲ್ಲೇ ಒಬ್ಬ ಸಿಟ್ಟಿಂಗ್ ಜಿಲ್ಲಾ ನ್ಯಾಯಾಧೀಶ ಆರೋಪಿ ಇದ್ದಂಗ ನಾನು ನಡ್ಕೊಳ್ತಿದ್ದೀನಿ, ಆರೋಪಿನ ಅನುಸರಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿ, ಪಟ್ಟ ಅಭಿಮಾನಿ, ಬರೀ ಅಭಿಮಾನಿ ಅಂತ ಹೇಳಲ್ಲ. ಅಲ್ಲಿ ಜಡ್ಜ್ ಆಗಿ ಏನ್ ಕೆಲಸ ಮಾಡ್ತಾರೆ ಹಾಗಾದ್ರೆ? ಈಗ ಅವ್ರು ಆರೋಪಿಯ ಅಭಿಮಾನಿ ಅಂತ ಅಂದ್ಬಿಟ್ರೆ, ಸಿದ್ದರಾಮಯ್ಯ ಬಿಡಿ, CM ಅದ್ ಬೇಡ, ನನ್ಗೆ ಸಿದ್ದರಾಮಯ್ಯ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಇನ್ನೊಬ್ರಾಗ್ಲಿ ಸರ್, ಇವರು ಆರೋಪ ಇರೋಂಥವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಇವ್ರ ಅಪ್ಪಟ ಅಭಿಮಾನಿ, ಇವರು ಸಾಮಾಜಿಕ ಅಧಿಕಾರ ಎಲ್ಲಾನು ಹೇಳ್ಕೊ ಬರೋದು. ನಾನು ಹೇಳೋದು ರಾಜಕೀಯ ವಕ್ತಾರನು ಅಷ್ಟೇ ಹೇಳಲ್ಲ. ಆಮೇಲೆ ಅದೇ ಜಡ್ಜ್ಮೆಂಟ್ ಕೊಡ್ಬೇಕಾದ ಜಡ್ಜೆ ನಾ ನಿಮ್ಮ ಅಭಿಮಾನಿ ಅಂತ ಅಂದ್ಬಿಟ್ರೆ ಅವ್ರ ಮೇಲೆ ಕೇಸ್ಗಳು ಏನಾಗ್ಬೇಕು? ಆಮೇಲೆ ಸಿದ್ದರಾಮಯ್ಯನವರು ಎದ್ದು ಮಾತಾಡುವಾಗ ಹೇಳ್ತಾರೆ, ಸಂಗ್ರೇಶಿ ಅವರೇ, ನೀವ್ ಹೇಳೋದಷ್ಟು ದೊಡ್ಡ ಮನುಷ್ಯ ನಾನಲ್ಲ ಅಂತಾರೆ. ಚಪ್ಪಲಿ ತಕೊಂಡ್ ಸುತ್ಕೊ ಹೊಡಿತಾರಲ್ಲ ಇದ್ರಲ್ಲಿ, ಅದನ್ನ ನೀವ್ ಯಾರ್ಗ್ ಹೇಳಿದ್ರೆ ಅವರೇ ಹೇಳ್ತಾರೆ. ಸಾಕಷ್ಟು ಸಂದರ್ಶನದಲ್ಲೂ ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಪಾರದರ್ಶಕವಾಗಿ ಚುನಾವಣೆ ಎದುರಿಸಿಲ್ಲ ಅಂತ. ನಾನು ಅದೊಂದು ಕ್ವಶನ್ ಮಾಡ್ತೀನಿ, ಯಾರು ಬೇಕಾದ್ರು ಅವ್ರ ಪರ, ಪ್ರಗತಿ ಪರ ಯಾರೋ ಬ್ಯಾಟ್ ಬೀಸ್ಲಿ, ಅವ್ರಿಗೊಂದು ಹೇಳ್ತೀನಿ, ಸಂವಿಧಾನದ ಆಶಯಗಳ ಪರವಾಗಿ ಪ್ರಜಾಪ್ರತಿನಿಧಿ ಕಾಯ್ದೆ ಕೆಳಗಡೆ ಹಣ ಹೆಂಡ ಚುನಾವಣೆ ಜಾತಿಯನ್ನ ಮುನ್ನೆಲೆಗೆ ತರದೇನೆ ಚುನಾವಣೆಯಲ್ಲಿ ಹಣ ಹಂಚಿದೇನೆ ಗೆದ್ದಿದಾರ ಸಿದ್ದರಾಮಯ್ಯನವರು? ಗೆದ್ದಿದಾರ. ಆಮೇಲೆ ಅವ್ರಿಗೊಂದು ಇನ್ನೊಂದು ಹೇಳ್ತಿದ್ದೀನಿ, ಅವರು ನಾನು ಗೆದ್ದಿದ್ದೀನಿ ಹಂಗೆ ಅನ್ನೋದಾದ್ರೆ ಅವರು ದೇವರು ಇದೆಲ್ಲ ನಂಬೋದಿಲ್ಲ ಅಲ್ಲ. ಬಾಬಾ ಸಾಹೇಬ್ರು ಬಸವಣ್ಣನ ನಂಬ್ತಾರೆ, ಬಾಯ್ ಬಿಟ್ರೆ ಬಸವಣ್ಣ ಬಾಬಾ ಸಾಹೇಬ್ರೆ ಅಂತಾರೆ. ಅವ್ರ ಪ್ರತಿಮೆ ಮೇಲೆ ಮುಟ್ಟಿ ಕೈ ಇಟ್ಟು ಹೇಳಿ, ನಾನು ಪಾರದರ್ಶಕವಾಗಿ ಚುನಾವಣೆಯನ್ನ ಗೆದ್ದು ಮಂತ್ರಿ ಆದೆ, DCM ಆದೆ, CM ಆದೆ ಅಂತ ಹೇಳ್ಬಿಡ್ಲಿ, ಒಪ್ಪಿಸ್ತಾರ? ಯಾರಾದ್ರೂ ಅವ್ರ ಪರವಾಗಿ ಮಾತಾಡೋರು, ವಿರುದ್ಧವಾಗಿ ಮಾತಾಡೋಂಥವ್ರು? ಇದು ರೈಟ್ ನ್ಯೂಸ್. ಎರಡು 1994-95 ಇದ್ರಂತ ಆ ಸಿದ್ದರಾಮಯ್ಯನಲ್ಲ ಈಗಿರೋದು. ಆ ಸಾಮಾಜಿಕ ಅಧಿಕಾರ ಅಂತ ಹೇಳ್ತಾರಲ್ಲ, ಅವ್ರ ಮಗ MLC ಮಾಡಿಸ್ಕೊಂಡ್ರಲ್ಲ ಯತೀಂದ್ರ ಅವ್ರನ್ನ, 40 ರಿಂದ 50 ಜನ ಜಿಲ್ಲೆಯಲ್ಲಿ 40 ವರ್ಷ ಕೆಲಸ ಮಾಡೋರಾಗೆ ರಾಜಕೀಯ ಸಮಾಧಿ ಕಟ್ಟಿ ಮಗನ MLC ಮಾಡಿಸ್ತಾರೆ.
ಇದು ಸಾಮಾಜಿಕ ಅಧಿಕಾರನ ಸ್ವಜನ ಪಕ್ಷಪಾತಿಯನ್ನ ಚಿನ್ನದ ಲೇಪನದ ಕನ್ನಡಕ, ವಜ್ರ ಖಚಿತವಾದ ವಾಚು, ಬೆಳ್ಳಿ ತಟ್ಟೆಲ್ ಊಟ, ಇವರು ಮಜವಾದಿನ ಸಮಾಜವಾದಿನ ಅಂತ ಕೇಳಿದ್ರೆ ಹೇಳ್ತಾರೆ ಒಬ್ಬ ಸಿಎಂ ಆಗ ನಾವು ಅಷ್ಟು ಮಾಡಬಾರ್ದ ಅಂತ ಕೇಳ್ತಾರೆ. ಸರ್, ನಾನ್ ಯಾವ ಸಿಎಂ ಹೇಳ್ಕೊಬಾರ್ದು ನೋಡ್ರಿ ಸರ್. ಅವ್ರು ನೋಡ್ರಿ ಇವ್ರು ನೋಡ್ರಿ ಏನೇನೋ ಮಾಡಿದ್ದಾರೆ, ಆಫ್ಟರ್ ಆಲ್ ಸಿಎಂ ರೀ ಮಾಡ್ಬಾರ್ದೇನ್ರಿ ನಿಮ್ಗೆ ಅಂತ ಮಾಡ್ಲಿ ಸರ್. ಈಗ ಡಿ ಕೆ ಶಿವಕುಮಾರ್ ನಾನು ಈಗ ಸಮಾಜವಾದಿ ಅಂತ ಹೇಳ್ಬೇಡಿ ಅಷ್ಟೇ, ಹೇಳ್ಕೊಬಿಡ್ಲಿ. ನಾನು ಅನುಭವಿಸೋದಕ್ಕೆ ಹಕ್ಕಿಲ್ವಾ? ನನಗೆ ಆಸ್ತಿಯನ್ನ ಖರೀದಿ ಮಾಡೋ ಹಕ್ಕಿಲ್ವಾ? ನಾನು ಹೇಳಿ ನಾನು ಯಾಕೆ ಬಸವಣ್ಣನ ಅನುಯಾಯಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ, ನಾನು ಲೋಹಿಯಾ ತತ್ವವನ್ನು ಅನುಸರಿಸ್ತೀನಿ. ಎಲ್ಲ ಲೋಹಿಯ ಹಾಕೊಂಡಿದ್ದಾರೆ. ಲೋಹಿಯಾ ತತ್ವನ JP ನಾರಾಯಣ್ ಮೂವ್ಮೆಂಟ್ ಅಲ್ಲಿ ಬಂದಂತವನು, ಪ್ರೊಫೆಸರ್ MD ರೀತಿ ನಾನು. ಆಮೇಲೆ ನಾನು ಬಹಳ ಸರಳ ಜೀವಿ ಅಂತ ಹೇಳೋದು, ಬೆಳ್ಳಿನ ತಟ್ಟೆಯಲ್ಲಿ ಊಟ ಮಾಡೋದು, ವಜ್ರ ಖಚಿತ ವಾಚ್ ಕಟ್ಕೊಳ್ಳೋದು, ಚಿನ್ನದ ಲೇಪದ ಕನ್ನಡಕ ಹಾಕೊಳ್ಳೋಂಥದ್ದು. ಯಾರು ಗಿಫ್ಟ್ ಕೊಟ್ಟಿರ್ತಾರೆ ಸರ್? ಗಿಫ್ಟ್ ಅನ್ನೋದನ್ನು ಅವ್ರಿಗೆ ತೋರಿಸಿ ಹೇಳ್ತಾರೆ. ಗಿಫ್ಟ್ ನ ಏನ್ ಇಸ್ಕೊ ಚಿನ್ನದನ್ನ ನಾನು ಗಿಫ್ಟ್ ಕೊಟ್ಟಿರ್ತಾರೆ ಕೇಳಿ. ಇವರೆಲ್ಲ ಜಾರ್ಜ್ ಫರ್ನಾಂಡಿಸ್ ತರ, ಇನ್ನೊಬ್ಬರ ತರ, ಜ್ಯೋತಿ ಬಸು ತರ, ಇನ್ನೊಬ್ಬರ ತರ ಸರಳವಾಗಿ ನಾನು ಬದುಕ್ತೀನಿ ಅಂದ್ರೆ ಲೆಫ್ಟಿಸ್ಟ್ ಹತ್ರ ಹಿಂದಿದ್ದಷ್ಟೇ. ಈಗಿರೋರಲ್ಲ, ಎಡ ಪಕ್ಷದವ್ರಿಗೆ ಕೆಲವೊಬ್ರು ಇದ್ರು ಹಿಂದೆ, ಈಗಿರೋರಲ್ಲ. ಆ ರೀತಿ ಇದ್ದೀನಿ ನಾನು. ದೇವರಾಜ್ ಅರಸು ಅವ್ರಿಗಿಂತನೂ ಮುನ್ನಲೆ ಇದ್ದಂತ ನಾಯಕ ಅಂತ ತೋರ್ಸ್ಕೊಳಕ್ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರೆ ದೇವರಾಜ್ ಅರಸು ಬೇರೆ, ಅದು ನಿಜ. ದೇವರಾಜ್ ಇವ್ರೇ ಕುಣಿತಾ ಇದಾರೆ ಕೆಲವರೆಲ್ಲ. ಅವರು ಆತ್ಮವಂಚನೆ ಮಾಡ್ಕೊಂಡು ಹೇಳೋದ್ ಬೇಡ. ನಾನು ಅದೇ ರೀತಿ ರಾಜಕಾರಣಿ ಅಂತ ಹೇಳಿ. ನಾನು ರಾಜಕಾರಣಿಗಳಲ್ಲಿ ಸಾವಿರಾರು ಜನ ರಾಜಕಾರಣಿಗಳಲ್ಲಿ ಒಬ್ಬನಪ್ಪ, ಅವರಷ್ಟು ಮಾಡಿಲ್ಲ, ಆದ್ರೆ ಕಡಿಮೆಯಷ್ಟು ಮಾಡಿದ್ದೀನಿ ಅಂತ. ಆದ್ರೆ ಸಂದರ್ಶನದಲ್ಲಿ ಹೇಳಿದ್ದಾರೆ ಏನಂತ, ನಾನು ನೀವ್ ಹೇಳ್ದಂತ ಸತ್ಯ ಹರಿಶ್ಚಂದ್ರ ರೀತಿ ಪ್ರಬುದ್ಧವಾಗಿ ನಾನು ಚುನಾವಣೆಗಳನ್ನ ಎದುರಿಸಿಲ್ಲ ಅಂತ ಹೇಳಿದ ವ್ಯಕ್ತಿ ಇಂಥದ್ದನ್ನ ಹೇಳೋದಕ್ಕೆ ಅರ್ಹರಲ್ಲ ಅನ್ನೋದಷ್ಟೇ, ಇನ್ಯಾವುದೂ ಅಲ್ಲ. ನಾವ್ ಯಾವತ್ತವ್ರು ವೈಯಕ್ತಿಕವಾಗಿ ಟೀಕೆನೆ ಮಾಡೋದಿಲ್ಲ. ನಾನು ಏಕವಚನ ಬಳಸೋದು ಇನ್ನೊಂದು. ಆದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಅವರ ನಿಲುವುಗಳು, ಅವರ ನಡವಳಿಕೆಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ಆಡಳಿತವನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ವಿಚಾರದಲ್ಲಿ ನಾವು ನೇರವಾಗಿ ಆರ್ಟಿಕಲ್ 19(1)(1)A ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ ಸರ್. ಎಸ್, ಯಾವಾಗ ಅಧಿಕಾರಕ್ಕೆ ಬರ್ತೀರಾ ನೀವು ಸರ್? ನಾವು ಅಲ್ಲ, ನಂಬಿಕೆ ಇದೆಯಾ ಯಾವತ್ತಾರ ಒಂದ್ಸಲ ಜನ ಕೈ ಇಟ್ಬಿಡ್ತಾರೆ ನಮ್ಗೆ ಅಂತ? ಅಂದ್ರೆ ಅಡ್ವಾನ್ಸ್ಡ್ ಆಗಿರೋಂಥ ಜನ ಅಥವಾ ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡಿರ್ತಾರೆ, KRS ಪಕ್ಷ ಸ್ವಲ್ಪ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ಯಪ್ಪ, ಎಲ್ಲರಿಗೂ ಪಕ್ಷಾತೀತವಾಗಿ ಮಾಡ್ತಾ ಇದೆ, ಒಂದ್ಸಲ ನಾರು ಅವಕಾಶ ಕೊಟ್ಟು ನೋಡೋಣ ಅಂತ ಜನ ಬುದ್ಧಿವಂತರು ಆಗ್ತಾರೆ ಅನ್ಕೊಂಡಿದ್ರೆ? ನೋಡಿ ಸರ್, ಅಧಿಕಾರ ಅಂತಿದೀವಲ್ಲ ಸರ್, ಅಧಿಕಾರಿಗೆ ಅಪತಪ್ಪಿಸುವಂತವ್ರು JCB ಪಕ್ಷಗಳಿದೆ, JDS, ಕಾಂಗ್ರೆಸ್, BJP. ಅಧಿಕಾರ ಅನ್ನೋದನ್ನ ನೀವು ಹಿಂಗೆ ಇರ್ತೀರಾ? ಇಲ್ಲ ಕೇಳಿ ಸರ್, ಹೇಳ್ಬಿಡ್ತೀನಿ. ಅಧಿಕಾರ ಬೇಕು ಅಂತ ಇರೋದವರು ಹಣ ಮಾಡೋದಕ್ಕೆ, ಮಕ್ಕಳ ರಾಜಕೀಯ ನೆಲಗಟ್ಟನ್ನ ಕಟ್ಟೋದಕ್ಕೆ, ಅಧಿಕಾರನ ಅನುಭವಿಸಿ ರಾಜಪ್ರಭುತ್ವವನ್ನ ಮೆರೆಯೋದಕ್ಕೆ JCBಗಳಿಗೆ ಅಧಿಕಾರ ಬೇಕು. ಆದ್ರೆ ನಮ್ಗೆ ಅಧಿಕಾರ ಬೇಕಾಗಿರೋದು ಏನಕ್ಕೆ ಗೊತ್ತಾ? ಅದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸರ್. ಯಾವುದೇ ಕಾನೂನುಗಳು ರೂಪಿತ ಆಗುವಂಥದ್ದು ಶಾಸನ ಸಭೆಗಳಲ್ಲಿ ಸರ್. ಪರಿಸರ ಸಂರಕ್ಷಣೆಯ ಒಂದು ಬಲಿಷ್ಠವಾದ ಕಾನೂನನ್ನು ಎಲ್ಲಿ ತರಬೇಕು? ಶಾಸನ ಸಭೆಯಲ್ಲೇ ತರಬೇಕು, ಅಂಗೀಕಾರ ಮಾಡಬೇಕು, ಕಾರ್ಯಾಂಗದಲ್ಲಿ ಅಧಿಕಾರಕ್ಕೆ ತರಬೇಕು. ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾದಂತ ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ವಿರೋಧಿ ಕಾಯ್ದೆಗಳನ್ನ ನಿಯಂತ್ರಿಸುವಂತ ಕಾಯ್ದೆಗಳನ್ನ ಎಲ್ಲಿ ತರಬೇಕು ಸರ್? ಅಲ್ಲೇ ತರಬೇಕು. ಆಡಳಿತಾತ್ಮಕವನ್ನ ಚುರುಕು ಮಾಡಿಸ್ಬೇಕಾದ್ರೆ ಕಾನೂನುಗಳನ್ನ, ನಿಯಮಗಳನ್ನ ಎಲ್ಲಿ ಪಾಲಿಸಿ ತರಬೇಕು ಸರ್? ಶಾಸನ ಸಭೆಯಲ್ಲೇ ತರಬೇಕು. ಶಾಸನ ಸಭೆಗೆ ನಾವು ಹೋಗ್ದೇನೆ ಅದೇ ರೀತಿ ತರೋದಕ್ಕಾಗುತ್ತೆ? ಆ ದೃಷ್ಟಿಕೋನದಿಂದ ನಮ್ಗೆ ಅಧಿಕಾರ ಬೇಕು. ಜನರೇ, ನೀವ್ ಹೇಳ್ತಾ ಇದಾರೆ ಜನರು, ನೀವು ಆಮ್ ಆದ್ಮಿ ಪಾರ್ಟಿ ತರ ಆಗ್ತೀರಿ, ನೀವು ಅಧಿಕಾರ ನಾವು ಆ ರೀತಿ ಆಗ್ತೀವಿ ಅಂತಲ್ಲ, ನಿಮ್ಮನ್ನ ಉದ್ಧಾರ ಮಾಡೋದಕ್ಕಲ್ಲ, ಯಾರೋ ಒಬ್ಬ ರಾಜಕೀಯ ಹಿಂಬಾಲಕನ ಉದ್ಧಾರ ಮಾಡೋದಕ್ಕಲ್ಲ, ಬದಲಾವಣೆ ಬಯಸ್ಬೇಕು. ನೀವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು, ನೀವು ಸಮೃದ್ಧ ಕರ್ನಾಟಕವನ್ನು ಉಳಿಸ್ಕೋಬೇಕು ಅಂದ್ರೆ ಶಾಸನ ಸಭೆಯಲ್ಲಿ ಶಾಸನಗಳನ್ನ ರೂಪಿಸಬೇಕು. ಅದು ಕಾರ್ಯಾಂಗ ವ್ಯವಸ್ಥೆ ತರಬೇಕಾದ್ರೆ, ಆಡಳಿತ ನಡೆಸಬೇಕು ಅಂದ್ರೆ ಬೇಕು. ಕೇವಲ ಪ್ರತಿಭಟನೆ ಸಂಘಟನೆಗಳು ಮಾಡಿ ನೀವು ಲಂಚ ಕೊಡೋದ್ ಕಚೇರಿಗೆ ಹೋಗಿ ನಾಡ್ತಾನೆ ನಮ್ಮನ್ನ ನೀವು ನೋಡ್ತಾ ಹೋದ್ರೆ, ಬಟ್ ಒಂದು ನಾವು ಕಾನೂನು ತಂದ್ಬಿಟ್ರೆ ಲಕ್ಷ ಜನಕ್ಕೆ ನ್ಯಾಯ ಸಿಕ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಮ್ಗೆ ನ್ಯಾಯ ಬೇಕು. ಹೋರಾಟ ಮಾಡ್ಕೊಂಡು ಸಿಂಗಲ್ ಆಗಿ ಎಷ್ಟು ಅಂತ ಒದ್ದಾಡ್ತಾರೆ, ಎಷ್ಟು ಲಕ್ಷ ಜನಕ್ಕೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ? ಒಂದು ಪೇಪರ್ ನಲ್ಲಿ ನಾವು ಶಾಸನದಲ್ಲಿ ಬಂದ್ಬಿಟ್ಟ ಅಂತಂದ್ರೆ ನ್ಯಾಯ ಸಿಕ್ದಂಗೆ ಅಂತ ನೀವ್ ಹೇಳ್ತಾ ಇರೋದು. ಹೌದು, ಅದಕ್ಕೆ ಅಧಿಕಾರ ಬೇಕು. ಹೌದು, ಅದಕ್ಕೆ ಅಧಿಕಾರ ಬೇಕು. ಸಂವಿಧಾನ ಯಾವಾಗ ಬರ್ತೀರಾ? ಬರ್ತೀರಾ ಅಂತ ಬಂದೇ ಬರ್ತೀವಿ. ಇವತ್ತು ನೋಡ್ರಿ, ಗಂಗೆನೂ ಕೂಡ ಗಂಗೆ ನೀರಲ್ಲಿ ಬಿದ್ದಾಗ್ಲೂ ಕೂಡ 3 ಸತಿ ಎತ್ತುತ್ತಾಳಂತ. ಬಟ್ ಮನಿ ಮೈಂಡೆಡ್ ಆಗಿರುವಂತ, ದುಡ್ಡು ಕೊಟ್ರೆ ಮಾತ್ರ ಓಟ್ ಹಾಕ್ಬೇಕು ಅಂತನೋರು, ಹಾಗೆ ಜಾತಿ ನೋಡಿ ಓಟ್ ಹಾಕ್ಬೇಕು ಅಂತನೋರು. ಈಗ ನೀವು ನೋಡಿ, ಯಾವ್ದೇ ರೀತಿ ಹೊರಟ ಹಾಕೋದಾಗ ನೀನು ಯಾವ ಜಾತಿ ಅಂತ ಕೇಳಲ್ಲ. ಎಲ್ಲೇ ಹೋರಾಟ ಮಾಡಿದ್ರು ಕೂಡ ನೀನು ಎಷ್ಟು ದುಡ್ಡಿದ್ರೆ ಏನು ಕೇಳಲ್ಲ, ಏನು ಬೇಕು ಅದನ್ನು ಹೋರಾಟ ಮಾಡ್ತೀರಿ, ನೀವು ಬರ್ತೀರಿ. ಬಟ್ ಎಲೆಕ್ಷನ್ ಬಂದ ತಕ್ಷಣ ಇದೇ ಜನ
ನಮ್ಮ ಜಾತಿ ಅನ್ಕೊಳೋನು ಅಂತಾರೆ. ಜಾತಿಯನ್ನ ಎಷ್ಟು ದುಡ್ಡು ಕೊಡ್ತೀಯ ಅಂತಾರೆ. ನೀವು ಎಷ್ಟಾರು ಖರ್ಚು ಮಾಡಿ 5 ವರ್ಷ ನಮ್ಗೆ ಎಷ್ಟಾರು ಸೇವೆ ಮಾಡಿ ಸರ್ ನೋಡೋಣ. ಎಲೆಕ್ಷನ್ ಟೈಮ್ ದುಡ್ಡು ಕೊಡಿ ಗೆದ್ಬಿಡ್ತಾರೆ ನೋಡೋಣ. ನೀವು ಅವ್ನಿಗೆ 10 ಲಕ್ಷ ಉಳಿಸಿರ್ತೀರಿ, ಅವ್ನ ಜಮೀನು ಹೋಗ್ತಿರುತ್ತೆ, ಅದನ್ನು ಉಳಿಸ್ಕೊಟ್ಟಿರ್ತೀರಿ, ಅಷ್ಟು ಲಕ್ಷ ಇರುತ್ತೆ. ಆದರೆ ಅವ್ನು 2,000 ರೂಪಾಯಿ ಮತ್ತೆ ಅವ್ನು ಓಟ್ ಹಾಕ್ತಾನೆ, ನಿನ್ಗೆ ಹಾಕೋದಿಲ್ಲ. ಅದೇ ವ್ಯಕ್ತಿ ಹಾಕಲ್ಲ ನೋಡಿ ಸರ್. ನಿಮಗೆ ಇದನ್ನ ನಾನು ನೋಡಿರೋಂಥ ಅನುಭವ. ಹೌದು, ಇದಾ ಹೇಳಿದ್ದೀನಿ. ಯಾಕೆಂದ್ರೆ ಯಾವ ವ್ಯಕ್ತಿ ವಿರುದ್ಧ ನಾವು ಹೋರಾಟ ಮಾಡಿ, ಯಾವ ಕರಪ್ಷನ್ ವಿರುದ್ಧ ಹೋರಾಟ ಮಾಡಿ ನಾನು ಕೋರ್ಟ್ಗೆ ಹೋಗಿರ್ತೀನಿ, ಇದೇ ವ್ಯಕ್ತಿ ಬಂದು ಸಾಕ್ಷಿ ಹೇಳಿಲ್ಲ ನನಗೆ. ಹೌದು, ಹಂಗಾಗಿದೆ. ಸಾಕಷ್ಟು ಪ್ರಕರಣದಲ್ಲಿ ಸಂತ್ರಸ್ತರೇ ಆಗ್ಲಿಲ್ಲ. ನಾನು ಸಾಕಷ್ಟು ಪ್ರಕರಣದಲ್ಲಿ, ಒಂದು ಪ್ರಕರಣದಲ್ಲಿ, ಹುಣಸೂರು ಪ್ರಕರಣದಲ್ಲಿ ಯಾರು ಸಂತ್ರಸ್ತ ಅಂತ ಬಂದಂತವನು ಆ ಕಟ್ಕಟ್ಟೆ ಮೇಲೆ ಹತ್ತೋದಕ್ಕೆ ಇದಾಗ್ತಾನೆ, ಅವನು ಅಪ್ಸ್ಕ್ಯಾನ್ ಮಾಡ್ತಾರೆ, ಅವನು ಹೋಗಿ ಅವನು ಅಫಿಡವಿಟ್ ಬರ್ಕೊಟ್ಬಿಡ್ತಾನೆ, ನಾನು ಅವತ್ತೇನೋ ತಪ್ಪಿಂದ ಕೊಟ್ಟಿ ಅಂತ. ಆದ್ರೂ ನ್ಯಾಯಾಲಯದಲ್ಲಿ ನಾನು ಬಿಡೋದಿಲ್ಲ. ನ್ಯಾಯಾಲಯದಲ್ಲಿ ಆತ ನನ್ನ ಜೊತೆ ಮಾತಾಡಿರೋಂಥದ್ದು, ಅವ್ನು ದೂರು ಕೊಟ್ಟಾಗ ಅವನ ಪರವಾಗಿ ನಿಂತದ್ದು ಎಲ್ಲಾನು ಇಟ್ಟು, ನೀವು ದೂರುದಾರ ಇಲ್ಲ ಅಂದ್ರೂ ಕೂಡ ದೂರಿನ ಮೇಲೆ ನೀವು ಅವನ ಮೇಲೆ ಕಾಗ್ನಿಸ್ ತಗೋಬೇಕು ಅಂತೇಳಿ ಇದೆ.